ಹಾಯ್ ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಗುರುವಾರದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊನ್ನೆಯಿಂದ ಹೂವು ಪ್ರಸಾದ ನಾನೊಬ್ಬರು ಸಿಸ್ಟರ್ ಕೇಳಿದ್ದೆ, ಅಲ್ಲಿಂದ ಆಯಿತು ಎಲ್ಲರೂ ನನಗೆ ಕೇಳಿ ಅಂಥೇಳಿ ಕಾಮೆಂಟ್ ಮಾಡ್ತಾನೆ ಇದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅವರು ಎಲ್ಲರೂ ಕೂಡ ಕೇಳೋರು ರಾಯರ ಸೇವೆ ಮಾಡ್ತಿದ್ದಾರಂತ. ನನಗೆ ಇದೇ ಒಂದೇ ವಿಚಿತ್ರ ಆಕತ್ತೆ, ಅವರು ರಾಯರ ಸೇವೆ ಮಾಡೋರಾಗಿ ನನಗೆ ಕೇಳಂತಾರಲ್ಲ ಅಂಥೇಳಿ. ಆದರೆ ಇಷ್ಟು ದಿನ ನೀವೇ ಕೇಳಿ ಒಳ್ಳೇದಾಗತ್ತೆ, ರಾಯರ ಪೂಜೆ ಮಾಡ್ತಾರೆ ಒಳ್ಳೇದಾಗತ್ತೆ, ಹಾಗೆ ಆಗತ್ತೆ ಅಂತ ಹೇಳ್ತಾ ಇದ್ದೆ. ಬಟ್ ಅವ್ರು ಕೇಳೋದನ್ನು ನೋಡಿ ನನಗೂ ಯಾಕೆ ಇರೋಲಾಗ ಕೇಳಬೇಕಂತ ಅನ್ನಿಸ್ತು. ಪಾಪ ಅಲ್ವಾ, ಏನೋ ಒಂದು ಅವರಿಗೆ ನಂಬಿಕೆಯಿಂದ ಕೇಳ್ತಿದ್ದಾರೆ. ನಾನು ಇಲ್ಲ ಅಂದರೆ ಚೆನ್ನಾಗಿರಂಗಿಲ್ಲ ಅಂಥೇಳಿ ಮೊದಲು ರಾಯರ ಅಪ್ಪನೇ ತೊಗೊಂಡು ನಾನು ಹೂ ಪ್ರಸಾದ ಅವರಿಗೆ ಕೇಳಬೇಕಂತೇಳಿ ಸ್ಟಾರ್ಟ್ ಮಾಡಿದ್ದೆ. ದಯವಿಟ್ಟು ಯಾರಿಗಾದರೂ ಹೂ ಪ್ರಸಾದ ಕೇಳೋ ವಿಷಯದಲ್ಲಿ ಏನಾದರೂ ನನ್ನಿಂದ ತಪ್ಪಾಗಿದ್ದರೆ ಕ್ಷಮೆ ಇರಲಿ. ರಾಯರು ಹೇಳಿದರೆ ನಾನು ಖಂಡಿತ ಕೇಳ್ತೀನಿ, ಇಲ್ಲ ಅಂದರೆ ಇಲ್ಲ. ಸೊ ಇವತ್ತಿನ ನನ್ನ ಪೂಜೆ ಹೇಗಿದೆ ಅಂಥೇಳಿ ಕಮೆಂಟ್ ಮಾಡಿ. ರಾಯರಿಗೆ ನಾನು ಈ ಥರ ಪೂಜೆ ಮಾಡಿದ್ದೆ. ಮೊದಲು ರಾಯರ ಹತ್ರ ಅಪ್ಪಣೆ ತೊಗೋಬೇಕಂಥೇಳಿ ನಾನು ಇಟ್ಟಿರೋ ಹೂವಿನಲ್ಲಿ ಇನ್ನೊಂದು ಬಿಳಿ ಹೂವನ್ನ ಇಟ್ಟು ರಾಯರು ಇದನ್ನು ಕೊಟ್ಟರೆ ನಮ್ಮ ಮುಂದಿನವರಿಗೆ ಅವರಿಗೆ ನಿಮ್ಮಿಂದ ಹೂ ಪ್ರಸಾದ ಕೇಳ್ತೀನಿ ಅಂತೇಳಿ ಇಡಬೇಕು ಅನ್ನೋಷ್ಟರಲ್ಲಿ ನಿಜವಾಗ್ಲೂ ನನಗೆ ಶಾಕ್ ಆಗೋ ಥರ ಹೂ ಪ್ರಸಾದ ಕೊಟ್ಬಿಟ್ರು ರಾಯರು. ನಿಜವಾಗ್ಲೂ ನನಗೆ ಶಾಕ್. ಒಂದು ಕ್ಷಣ ನಾನು ಈ ಬಿಳಿ ಹೂವನ್ನ ರಾಯರ ಫೋಟೋ ಮೇಲಿಟ್ಟು ಪ್ರಸಾದವಾಗಿ ಕೇಳಬೇಕು ಅನ್ನೋಷ್ಟರಲ್ಲಿ ರಾಯರಿಂದ ಮೊದಲ ನಾನು ತುಳಸಿ ಎಲ್ಲ ಏರಿಸಿದ್ದೆ ಅಲ್ವಾ, ಅದರಿಂದ ಹೂ ಪ್ರಸಾದ ಆಯಿತು. ನಿಜವಾಗ್ಲೂ ಶಾಕ್ ಆಯಿತು ಫ್ರೆಂಡ್ಸ್. ನಾನು ಇಷ್ಟು ನಂಬೋಕ್ಕಾಗಿದ್ದಿಲ್ಲ. ನೋಡ್ಬೋದು ಅಲ್ಲೇ ಸ್ಲೋ ಮೋಷನ್ ಮಾಡೀನಿ, ಅದಕ್ಕೋಸ್ಕರ ತೋರ್ಸಾಕನ. ಆ ಬಿಳಿ ಹೂವಿನ ನನ್ನ ಕೈಯಾಗ ಸೇವಂತಿ ಹೂವನ್ನ ಅದಕ್ಕೆ ಮೊದಲು ನಾನು ಏರಿಸಿದ್ರೊಳಗಿಂದ ರಾಯರು ತಕ್ಷಣಕ್ಕೆ ಪ್ರಸಾದ ಕೊಟ್ಟರು. ನಿಜವಾಗ್ಲೂ ನೀವು ಯಾರು ಹೂ ಪ್ರಸಾದ ಕೇಳಂದಿರಲ್ಲ, ನೀವೇ ಲಕ್ಕಿ. ಯಾಕಂದ್ರೆ ನನಗೆ ಶಾಕ್ ಆಯಿತು. ನನ್ಗೆ ಹೇಳ್ಬೇಕಂದ್ರೆ ನಾನು ಮುಂಚೆ ಯಾಕೆ ವಿಡಿಯೋ ಮಾಡಕ್ಕೆ ಒಲ್ಲೆ ಅಂತಿದ್ದೆ ಅಂದ್ರೆ, ನನಗೆ ವಾಯ್ಸ್ ಅಲ್ಲೇ ಹೂ ಪ್ರಸಾದ ಕೇಳ್ಬೇಕಾರೆ ಅಲ್ಲೇ ರಾಯರ ಮುಂದೆ ಜೋರಾಗಿ ಮಾತಾಡಿ ಕೇಳಿ ನಿಮ್ಮ ವಿಡಿಯೋ ಮಾಡಿ ಹಾಕಿದ್ರೆ ತುಂಬ ಇನ್ನೊಂದು ಏನೋ ಬೇರೆ ಥರ ಇರ್ತೈತಿ ಇದನ್ನು. ಆದ್ರೆ ನನಗೆ ಅಲ್ಲಿ ರಾಯರ ಮುಂದೆ ನಿಂತ್ಕೊಂಡು ಮಾತಾಡಿಕೊಂಡು ಜೋರಾಗಿ ಹೇಳ್ಕೊಂಡು ಹೂ ಪ್ರಸಾದ ಕೇಳೋಕ್ಕೆ ಸಾಧ್ಯ ಆಗಂಗಿಲ್ಲ ಅಂತ ನಾನು ಎಲ್ಲರಿಗೂ ಕೇಳಂಗಿಲ್ಲ ಅಂತ ಹೇಳ್ತೀನಿ. ಆಮ್ಯಾಗ ಅದಕ್ಕೆ ವಯಸ್ಸು ಆಮ್ಯಾಗ ಕೊಟ್ಟರೆ ಆಯ್ತು, ಹೂ ಪ್ರಸಾದ ವಿಡಿಯೋ ಆರೇ ನೋಡ್ತಾರಲ್ಲ ಅಂಥೇಳಿ ಮತ್ತೆ ವಿಡಿಯೋ ಮಾಡ್ಕೊಳತ್ತಿದ್ನಿ. ನಿಜವಾಗ್ಲೂ ಏನು ರಾಯರೇ ಇದು ಈ ಥರ ನಾನು ಎಲ್ರಿಗೂ ಕೇಳಂಗಿಲ್ಲ ಅಂತ ಹೇಳ್ತಿದ್ದೆ, ನಿಮ್ಮ ಅನುಗ್ರಹ ಸಿಕ್ಕರೆ ಸಾಕು ಅಂತಿದ್ದು, ನೀವೇ ಕೇಳಿ ಅಂತ ಅಪ್ಪಣೆ ಕೊಡ್ತಿದ್ದೀರಲ್ಲ ಇನ್ನೇನು ಮತ್ತೆ ಅಂತ ಅನಿಸ್ಬಿಡ್ತು. ನಿಜವಾಗ್ಲೂ ಫ್ರೆಂಡ್ಸ್, ನಿಜವಾಗ್ಲೂ ಶಾಕ್ ಆಯಿತು ನನಗೆ. ಯಪ್ಪ, ಕೇಳ್ಬೇಕು ಅಂದ್ಕೊಂಡ್ರೆ ಹೂ ಇನ್ನೂ ನಿಜವಾಗ್ಲೂ ಕೈಯಾಗ ಐತಿ. ಇನ್ನು ನಾನು ರಾಯರೇ ನಾನು ಅಪ್ಪಣೆ ಕೊಡಿ, ನನಗೆ ಹೂ ಪ್ರಸಾದ ಕೇಳಿ ಅಂತ ತುಂಬ ಗೋಗರಿತಿರ್ತಾರೆ ಅವರು. ಅವ್ರ ನೋವು ಏನಂತ ನನಗೆ ಅರ್ಥ ಆಕೈತಿ. ನಾನು ಹಿಂದೆ ಒಂದು ನೀವು ಬರದೇ ಇರುವಾಗ ನಾನು ಕೂಡ ಅದನ್ನೇ ಮಾಡಿದ್ದೆ. ನಾನು ತುಂಬ ಜನಕ್ಕೆ ಕಾಮೆಂಟ್ ಮಾಡೀನಿ ಎಲ್ರಿಗೂ, ನನಗೂ ಅಕ್ಕ ಹೂ ಪ್ರಸಾದ ಕೇಳಿ ಅಕ್ಕ, ನನಗೂ ಕೇಳಿ ಅಕ್ಕ ಅಂತ ತುಂಬ ಜನಕ್ಕೆ ನಾನು ಹಾಕೀನಿ. ಅದಕ್ಕೋಸ್ಕರ ಅವ್ರ ನೋವು ಏನಂತೇಳಿ ನನಗೆ ಅರ್ಥ ಆಗ್ತಿದೆ. ಅದಕ್ಕೋಸ್ಕರ ನೀವು ಅಪ್ಪಣೆ ಕೊಟ್ಟರೆ ಹೂ ಪ್ರಸಾದ ಕೇಳ್ತೀನಿ ಅಂತೇಳಿ ಇನ್ನೂ ರಾಯರಿಗೆ ಕೇಳೋಷ್ಟರಲ್ಲಿ ಅಪ್ಪಣೆ ಕೊಟ್ಟುಬಿಟ್ಟಿದ್ರು. ಅಂತೂ ಅಪ್ಪಣೆ ಸಿಕ್ಕ ಮೇಲೆ ಇನ್ನೇನಪ್ಪ ಭಗವಂತ, ಯಾರು ನನಗೆ ಕೇಳ್ಯಾರಲ್ಲ ಅವರಿಗೆ ಎಲ್ರಿಗೂ ಒಳ್ಳೇದು ಮಾಡು, ಕೇಳದೇ ಇರೋರಿಗೂ ಒಳ್ಳೇದು ಮಾಡು, ಹೂ ಪ್ರಸಾದ ಕೇಳಿರೋರಿಗೂ ಒಳ್ಳೇದು ಮಾಡು. ಇಲ್ಲಿ ಒಬ್ಬರು ಅಕ್ಕಾರ ಒಂದು ಐಡಿನ ಮೇಲ್ಗಡೆ ಸ್ಕ್ರೀನಲ್ಲಿ ತೋರಿಸ್ತೀನಿ. ಸೊ ಅವರಿಗೆ ನಾನು ಈಗ ಮೊದಲ ಹೂ ಪ್ರಸಾದನ ಕೇಳ್ತಾ ಇದ್ನಿ. ದಯವಿಟ್ಟು ರಾಯರೇ ಕಾಯಿಸಬೇಡಿ, ಅವ್ರ ನೋವು ತುಂಬ ಇರುತ್ತೆ. ತುಂಬ ನೋವು ಇದೆಲ್ಲ ಎಷ್ಟೊಂದು ಸಾರಿ ನನಗೆ ಕಮೆಂಟ್ ಮಾಡ್ಯಾರ. ಅವ್ರ ನೋವನ್ನ ಆದಷ್ಟು ದೂರ ಮಾಡ್ತೀನಿ, ಮತ್ತು ಅವ್ರಿಗೇನೇ ಕಷ್ಟ ಬಂದರೂ ದೂರ ಮಾಡ್ತೀನಿ. ಆದಷ್ಟು ಬೇಗ ಹೂ ಪ್ರಸಾದ ಕೊಟ್ಟು ಅವ್ರಿಗೆ ಕರುಣಿಸಿಬಿಡ್ರಿ. ಅವ್ರ ಮನ್ಯಾಗೂ ನೀವು ಇದ್ದೀರಂತ, ನೀವು ಅವ್ರ ಕಷ್ಟ ಎಲ್ಲ ನೋಡ್ತಾ ಇರ್ತೀರಿ ನನಗೆ ಗೊತ್ತು. ಆದ್ರೆ ಅವ್ರಿಗೆ ಏನಪ್ಪ ಅಂದ್ರೆ ಅವ್ರಿಗೆ ಹೂ ಪ್ರಸಾದ ಆಗಿದೆಯಲ್ಲೋ ನಂಗೆ ಗೊತ್ತಿಲ್ಲ, ಆದ್ರೆ ಅವರಿಗೆ ಏನೋ ಒಬ್ಬರಿಂದ ಸಿಕ್ಕರೆ ಆಗತ್ತೆ ಅನ್ನೋ ಒಂದು ನಂಬಿಕೆ ಬರುತ್ತೆ ಬೇರೆಯವ್ರು ಕೇಳಿದ್ರೆ. ಹಾಗಾಗಿ ನನಗೆ ಕೇಳು ಅಂತ ಹೇಳ್ತಿದ್ದಾರೆ, ಅದಕ್ಕೋಸ್ಕರ ಕೇಳ್ತಾ ಇದ್ದೀನಿ. ದಯವಿಟ್ಟು ಅಪ್ಪ ಕರುಣಿಸ್ಬಿಡು ಅವರಿಗೆ. ಅವ್ರದ್ದು ಏನೇ ಕಷ್ಟ ಇದ್ರೆ ದೂರ ಮಾಡು. ಅವ್ರ ಮನೆಗೆ ಹೋಗಿ ಅಂದ್ರೆ ಅವ್ರಿಗೆ ಒಳ್ಳೇದು ಮಾಡೋಕೆ ಹೋಗಿರ್ತೀನಿ ನೀನು. ಹಾಗಾಗಿ ಅವ್ರಿಗೆ ಹೂ ಕೊಟ್ಟು ಅವರ ಕಷ್ಟ ಏನಿದೆ ಅಂತ ನಿನಗೆ ಅರ್ಥ ಆಗಿರತ್ತೆ ಆಲ್ರೆಡಿ, ನಿನ್ಗೆ ಗೊತ್ತಿರತ್ತೆ ಎಲ್ಲ, ನಿನ್ಗೆ ಗೊತ್ತಿಲ್ಲದವ್ರು ಏನೂ ಇಲ್ಲ. ಸೊ ಏನೇ ಇದ್ರೂ ಅವ್ರಿಗೆ ಆದಷ್ಟು ಬೇಗ ಪರಿಹರಿಸೋ ಒಂದು ಇದನ್ನು ಮಾಡಿಬಿಡಪ್ಪ. ಅವರು ನಿಮ್ಮ ಸೇವೆ ಮಾಡ್ತಿದ್ದಾರೆ, ಅಷ್ಟು ಕಾಯೋಷ್ಟು ತಾಳ್ಮೆ ಇರೋಂಗಿಲ್ಲ ಒಬ್ಬೊಬ್ಬರಿಗೆ. ಏನಪ್ಪ ಅಂದ್ರೆ ಬೇಗನೆ ಚಲೋ ಆದ್ರೆ ಸಾಕು ಅನ್ನಂಗಾಗಿರುತ್ತೆ. ನೋವು ಉಣ್ಣೋಕೆ ಆಗ್ತಿರಂಗಿಲ್ಲ. ಹಾಗಾಗಿ ಸೊ ನೋಡಿರಿ, ರಾಯರ ಕಣ್ಣು ನೋಡಿರಿ, ಖಂಡಿತ ಅದನ್ನು ನೋಡಿದ್ರೆ ಒಂದು ದಿವ್ಯ ಶಕ್ತಿ ಪಾಸ್ ಆದಂಗೆ ಆಕತಿ. ಅಷ್ಟೊಂದು ಶಕ್ತಿ ಐತಿ ರಾಯರ ಹತ್ರ, ಖಂಡಿತ ಕೊಡ್ತಾರೆ ಅವ್ರು. ನಾನು ಬಿಳಿ ಹೂವು ಕೇಳಿದ್ದೆ,
ರಾಯರಿಗೆ ಬಿಳಿ ಹೂವು ಇಟ್ಬಿಟ್ಟು ರಾಯರಿಗೆ ಅವರಿಗೆ ಅಕ್ಕ ದೇವಿಗೆ ತೋರಿಸಿನಲ್ಲ ಅವ್ರದ್ದು ಐ ಡಿ ಅವರಿಗೆ ಹೂ ಕೊಡಿ ಅಂತ ಕೇಳಿದೆ. ಅದರ ಬಾಜು ಇರುವಂಥ ಹೂವನ್ನ ರಾಯರು ಪ್ರಸಾದವಾಗಿ ಕೊಟ್ಟರು. ಅಂತೂ ಹೂ ಕೊಟ್ರಲ್ಲ ಅಷ್ಟು ಸಾಕು ನಂಗೆ. ಇದೆ ಅಂತೇನು ಇದನ್ನಿಲ್ಲ. ಸೊ ಅಕ್ಕ, ನಿಮ್ಮ ಕಷ್ಟ ಆದಷ್ಟು ಬೇಗ ಆಗತ್ತಾ. ತಾಳ್ಮೆಯಿಂದ ಕಾಯಿರಿ ನೀವು. ಎಲ್ಲರೂ ಅರ್ಜೆಂಟ್ ಮಾಡಕ್ಕೆ ಹೋಗ್ಬೇಡ್ರಿ. ಯಾಕಪ್ಪ ಅಂದ್ರೆ ತಾಳಿದವನು ಬಾಳಿಯಾನು ಅಂತೇಳಿ ಹೇಳ್ಯಾರ ಹಿಂದೆ ಹಿರಿಯರ. ಅದು ಸುಳ್ಳಲ್ಲ. ಖಂಡಿತ ತಾಳ್ಮೆಯಿಂದ ಹೋಗ್ರಿ, ಖಂಡಿತ ಒಳ್ಳೇದಾಕತಿ. ಮತ್ತು ಈಗ ಕೇಳ್ತಾ ಇರೋದು ಈ ಅಕ್ಕನಿಗೋಸ್ಕರ. ಇವರು ತುಂಬ ಕಮೆಂಟ್ ಮಾಡ್ತಾಯಿದ್ರು ನನಗೆ, ಅಕ್ಕ ದಯವಿಟ್ಟು ಕೇಳಿ ಅಕ್ಕ, ಹೂ ಪ್ರಸಾದ ಕೇಳಿ ಅಕ್ಕ ನನಗಂತೇಳಿ. ಸೊ ಈಗ ಇವ್ರಿಗೋಸ್ಕರ ಹೂ ಪ್ರಸಾದ ಕೇಳ್ತಾ ಇದ್ದೀನಿ. ಖಂಡಿತ ಅವ್ರ ನೋವು ಏನೈತೆ ಅಂತ ರಾಯರಿಗೆ ಗೊತ್ತಿರ್ತೈತಿ. ಯಾಕಂದ್ರೆ ಅವ್ರ ಮನೇಲೂ ರಾಯರಿದ್ದಾರಂತ. ಸೊ ರಾಯರಿದ್ದವ್ರ ನನಗೆ ರಾಯರಿಗೆ ಹೂ ಪ್ರಸಾದ ಕೇಳಿ ಅಂತ ಹೇಳ್ತಾರಲ್ಲ, ಅದು ನಿಜವಾಗ್ಲೂ ಆಶ್ಚರ್ಯ ಆಗತ್ತೆ. ಅವ್ರಿಗೂ ಕೂಡ ಹೂ ಪ್ರಸಾದ ಆಯ್ತು ನೋಡ್ರಿ. ಖಂಡಿತ ಹೇಳ್ತೀನಿ ನಾನು, ರಾಯರು ಅದಾರ. ನೀವು ಮನಸ್ಸಿಟ್ಟು ನೀವು ಭಕ್ತಿಯಿಂದ, ನಿಷ್ಕಲ್ಮಶ ಭಕ್ತಿಯಿಂದ ಪೂಜೆ ಮಾಡಿರಿ, ರಾಯರು ಒಲಿತಾರ. ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ನೀವು ಸೇವೆ ಮಾಡ್ಬೇಕು. ಮತ್ತು ಪ್ರತಿಯೊಂದರಲ್ಲೂ ನಿಮ್ಮ ಮನಸ್ಸು ಶುದ್ಧವಾಗಿರ್ಬೇಕು. ಮತ್ತು ಏನಂದ್ರೆ ಯಾರಿಗಾರ ಅಂದ್ರೆ ಒಳ್ಳೆ ಬಯಸ್ಬೇಕು, ಎಲ್ರಿಗೂ ಒಳ್ಳೇದಾಗಲಿ ಅಂತ ಕೇಳ್ಕೊತಿರ್ಬೇಕು. ಮತ್ತು ಒಂದು 4 ಮಂದಿಗೆ ಏನಾದರೂ ಹಸಿದವ್ರಿಗೆ ಅನ್ನದಾನ, ಸಹಾಯ, ಒಂದಿಷ್ಟು ಸಹಾಯ ಮಾಡುವಂಥ ಗುಣ ನಿಮ್ಮಲ್ಲಿರಬೇಕು. ಎಲ್ಲ ರೀತಿ ಒಳ್ಳೇದೇ ಇತ್ತಂದ್ರೆ ಖಂಡಿತ ಒಳ್ಳೇದಾಗೇ ಆಗತ್ತೆ. ರಾಯರು ಒಳ್ಳೇದು ಮಾಡ್ತಾರೆ. ಕ್ರೂರ ಇದ್ದವ್ರಿಗೆ ಯಾವತ್ತೂ ರಾಯರು ಒಲಿಯಂಗಿಲ್ಲ. ಆದರೆ ನೀವು ಆ ಥರ ಅದೀರಿ ಅಂತ ನಾ ಹೇಳಕತ್ತಿಲ್ಲ, ತಪ್ಪು ತಿಳ್ಕೊಬೇಡ್ರಿ. ಏನಪ್ಪ ಅಂದ್ರೆ ಒಳ್ಳೆಯ ಮನಸ್ಸಿಂದ ಒಳ್ಳೆಯ ರೀತಿ ಭಕ್ತಿಯಿಂದ ಸೇವೆ ಮಾಡಿದವ್ರಿಗೆ ಖಂಡಿತ ರಾಯರು ಒಲಿತಾರಂತ ನಾನು ಹೇಳ್ತೀನಿ. ಖಂಡಿತ ರಾಯರು ಅದಾರ. ಸೇವೆ ಮಾಡ್ಕೊಂಡು ಹಂಗೆ ಸೇವೆ ನೀವು ಮುಂದುವರೆಸ್ರಿ. ಬರ್ತಾ ಒಂದು ನಾಣ್ಯಕ್ಕೆ 2 ಮುಖ ಇದ್ದಂಗೆ, ಒಮ್ಮೆ ಕಷ್ಟ ಬಂದ್ರೆ ಒಂದು ಸುಖ ಬರಾಕಬೇಕು. ಒಮ್ಮೆ ಹಿಂಗಿದ್ರೆ ಒಮ್ಮೆ ಹಿಂಗೆ ಆಗ್ಲಕ್ಕಬೇಕು ಎಲ್ಲವೂ. ಅದಕ್ಕೋಸ್ಕರ ಇದು ಯಾಕೆ ಕೇಳಿದ್ನಿ ಅಂದ್ರೆ, ಅವರಿಬ್ಬರಿಗೆ ಹೂ ಪ್ರಸಾದ ಕೊಟ್ಟಿದ್ದೀರಾ, ನನ್ನ ಪೂಜೆ ನಿಮ್ಗೆ ಇಷ್ಟ ಆಗಿದೆ ಅಂದ್ರೆ ಹೂ ಕೊಡಿ ಅಂತ ಕೇಳಿದೆ. ನನಗೂ ಕೂಡ ರಾಯರು ಹೂ ಕೊಟ್ಟರು. ತುಂಬ ಖುಷಿಯಾಯಿತು. ನನ್ನ ಪೂಜೆ ಸೇವೆ ಎಲ್ಲೋ ರಾಯರು ತಲುಪಲಿ. ಇವು ಮೊದಲು ಕೊಟ್ಟ ಹೂ ಪ್ರಸಾದ, ಆಮೇಲೆ ಕೊಟ್ಟ ಹೂ ಪ್ರಸಾದ, ಇನ್ನೊಬ್ಬರಿಗೆ ಅಕ್ಕರಿಗೆ ಕೊಟ್ಟರೆ ಹೂ ಪ್ರಸಾದ, ನನಗೆ ಕೊಟ್ಟ ಹೂ ಪ್ರಸಾದ, ಒಟ್ಟು ಅಲ್ಲೇ ಇಟ್ಟೇನಿ ನೋಡ್ರಿ. ಮೊದಲ ನಾನು ಪ್ರಸಾದ ರಾಯರಿಗೆ ಅನ್ನ ಸಕ್ರೆ ಹಿಡ್ದಿದ್ದೆ. ಮತ್ತು ಆಮೇಲೆ ನನ್ನ ಮಗಳು ಬಂದಳು ರಾಯರಿಗೆ ಹೂ ಕೇಳಕ್ಕೆ. ನಾನು ಕೇಳತ್ತಿರೋದನ್ನು ನೋಡಿದ್ಲಕ್ಕಿ. ಕೇಳಿಕೆಶಿಂದ ನಾನು ಕೇಳ್ತೀನಿ ಮಮ್ಮಿ, ಅಜ್ಜಾಗ ಹೂ ಪ್ರಸಾದ ಕೇಳ್ತೀನಂತ ಬಂದಳು. ಆಯಿತು ಕೇಳು, ನಿನಗೂ ಕೊಡ್ತಾರೆ ರಾಯರು ಅಂತೇಳಿ. ನಿನ್ನ ಭಕ್ತಿ ಆದಷ್ಟು ಇನ್ನೂ ಹೆಚ್ಚಾಗಿಯೇ ಮುಟ್ಟತ್ತೆ ರಾಯರಿಗೆ ಅಂತ ಹೇಳಿದೆ. ಹಾಗಾಗಿ ಅವಳು ಕೂಡ ಕೇಳ್ತಾ ಇದ್ಲು. ನಾ ಎಲ್ಲೇ ಸ್ಲೋ ಮೋಷನ್ ಮಾಡೀನಿ ಅಲ್ಲೆಲ್ಲಿ ರಾಯರು ಹೂ ಪ್ರಸಾದ ಕೊಟ್ಟಾರ. 3-4 ಸತಿ ಫಸ್ಟು ಅವ್ರಿಗೆ ಅಪ್ಪನಿಗೆ ಕೊಟ್ಟರು, ಆಮೇಲೆ ಆ ಇಬ್ಬರು ಅಕ್ಕರಿಗೆ ಕೊಟ್ಟರು, ನನಗೂ ಕೂಡ ಕೊಟ್ಟರು. ತುಂಬ ಖುಷಿ ಆಯಿತು. ಆಮೇಲೆ ನನ್ನ ಮಗಳು ಬಂದಳು. ಆಕೆ ರಾಯರಿಗೆ ನಾನು ಹೂ ಕೇಳ್ತೀನಂತೆ ಕೇಳಾಕತ್ತಳು. ಆಮೇಲೆ ನಾನು ಇವತ್ತು ಹೋಳಿ ಹುಣ್ಣಿಮೆ ಇರೋದ್ರಿಂದ, ಹುಣ್ಣಿಮೆ ಇದ್ದ ದಿನ ದೇವರಿಗೆ ವಿಶೇಷ ಶಕ್ತಿ ಬಂದಿರ್ತೈತಿ. ಇವತ್ತಿನ ದಿನ ನಿಜವಾಗ್ಲೂ ಗುರುವಾರ ದಿನ ಬಂದದ್ದು ನನಗೆ ತುಂಬ ಖುಷಿ ಆಯಿತು. ಆಮೇಲೆ ಇದೇನಪ್ಪ ಅಂದ್ರೆ ನಿನ್ನೆ ದಿನನ ಬಂದ ಪ್ರಸಾದ ಇದು, ರಾಯರ ಪ್ರಸಾದ ಮತ್ತು ಮಂತ್ರಾಕ್ಷತೆ. ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದನ್ನು ಇವತ್ತು ನಾವು ಓಪನ್ ಮಾಡಾಕತ್ತೀನಿ, ನಿನ್ನೆನೇ ಬಂದಿತ್ತು. ಆಮೇಲೆ ನನ್ನ ಪೂಜೆ ಈ ರೀತಿ ಇತ್ತು. ಅಲ್ಲೇ ಹಿಂದಾಗಡೆ ರಾಯರು ನನ್ನ ಮಗಳಿಗೂ ಕೂಡ ಹೂವನ್ನ ಕೊಟ್ಟಿದ್ದರು. ಅದು ವಿಡಿಯೋದಲ್ಲಿ ನಾನು ತೋರಿಸಿಲ್ಲ. ತುಂಬ ಖುಷಿಯಾಯಿತು. ರಾಯರ ಸೇವೆ ಇವತ್ತು ತುಂಬ ಖುಷಿಯಿಂದ ಮಾಡಿದೆ. ಈ ಥರ ನನ್ನ ಪೂಜೆ ಇತ್ತು. ನಿಮಗೆ ಹೂ ಪ್ರಸಾದ ಕೇಳಿದ್ದಕ್ಕೆ ನಿಮ್ಗೆ ಒಳ್ಳೇದಾಗಲಿ ಅನ್ನೋದು ನನ್ನ ಆಸೆ. ಖಂಡಿತ ಒಳ್ಳೇದಾಗತ್ತೆ, ಕಾಯ್ತಾ ಇರಿ. ಈ ಪೂಜೆ ಇಷ್ಟ ಆಗಿದ್ದಲ್ಲಿ ಆದಷ್ಟು ಜನಕ್ಕೆ ತಲುಪಿಸ್ರಿ. ಮತ್ತು ನೀವು ಒಳ್ಳೆಯ ರೀತಿ ಸೇವೆ ಮಾಡಿ, ಖಂಡಿತ ಒಳ್ಳೇದಾಗತ್ತೆ. ರಾಯರಿದ್ದಾರೆ, ಒಳ್ಳೇದು ಮಾಡೇ ಮಾಡ್ತಾರೆ. ಥ್ಯಾಂಕ್ ಯು ಸೋ ಮಚ್ ಆಲ್. ತಪ್ಪಿದ್ರೆ ಕ್ಷಮೆ ಇರಲಿ.